ಫಸ್ಟ್ ಟೈಮ್ ವೋಟ್ ಅದ ಎಕ್ಸೈಟ್ಮೆಂಟ್ದಾಗ ಬಂದಿದ್ದೆ ರೀ. ಅಂದ್ರೆ ಅದು ಎಕ್ಸೈಟ್ಮೆಂಟ್ ಹಿಂಗೆ ಇತ್ತು, ಇದೇ ಫಸ್ಟ್ ಟೈಮ್ ನಾ ವೋಟ್ ಹಾಕತ್ತೀನಿ ಅಂತ. 18 ಆಗಿದ್ದಕ್ಕೆ ಒಂದು ಹಿಂಗೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕೈತಿ. ಅದ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡ್ಲಿಕ್ಕಂತ ಜಲ್ದಿ ಬಂದೀನಿ ಫಸ್ಟ್ ವೋಟ್ ಹಾಕ್ಲಿ ಅಂತ. ಹಾಂ ರೀ, ಫಸ್ಟ್ ಟೈಮ್ ನಮ್ಮ ಬೂದ್ದಲ್ಲೇ ನಾನೇ ಫಸ್ಟ್ ವೋಟ್ ಹಾಕೀನಿ. ಅದ ಒಂಥರ ಪ್ರೌಡ್ ಫೀಲಿಂಗ್ ಐತಿ ಮತ್ತು ಖುಷಿನೂ ಆಗ್ತದೆ ಭಾಳ. ವೋಟ್ ಯಾಕೆ ಹಾಕ್ಬೇಕನ್ಸುತ್ತೆ? ವೋಟ್ ಯಾಕೆ ಹಾಕ್ಬೇಕಂದ್ರೆ ದೇಶದಲ್ಲಿ ಈಗ ನಮ್ದು ಲೀಡರ್ಸ್ ಯಾರದಾರ, ಯಾವ ಲೀಡರ್ ಚಲೋ ತನಕ ಇದು ಮಾಡತ್ತಿದ್ದಾರೆ ಅಂದ್ರೆ ದೇಶಕ್ಕೆ ಸಂಬಂಧ ಚಲೋ ಮಾಡತ್ತಾರ ಅಂಥವ್ರಿಗೆ ನಾವು ಮತ್ತೆ ಅಂದ್ರೆ ಅವ್ರಿಗೆ ಇದು ಅಪ್ರೂವ್ ಮಾಡ್ದಂಗೆ ಆಕೈತ್ರಿ. ಅದ್ರ ಸಂಬಂಧ ವೋಟ್ ಹಾಕಬೇಕು ಅನಿಸ್ತದೆ. ದೇಶದ ಅಭಿವೃದ್ಧಿ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು, ಮತ್ತು ನಮ್ಮಂತ ಈಗ ಯಂಗ್ಸ್ಟರ್ಸಿಗೆ ಮುಂದೆ ಭಾಳ ಅವಕಾಶ ಸಿಗ್ತಾವೆ. ಅದಕ್ಕೆ ವೋಟ್ ಹಾಕಬೇಕು ಅನಿಸ್ತದೆ. ಈಗ ಕೆಲವು ಜನ ಬಿಸಿಲು ಭಾಳ ಆಗತ್ತ ಊಟ ಹಿಂಜರಿತಾರ, ಕೆಲವರು ಔಟಿಂಗ್ ಹೋಗ್ಬಿಡ್ತಾರೆ, ಇವತ್ತು ಸೂಟಿ ಐತೆ ಅಂತವ್ರಿಗೆ. ಹೌದ್ರಿ, ಈಗ ಬಿಸಿಲಂತ್ರ ದಿವಸ ಇದ್ದೇ ಇರ್ತೈತ್ರಿ. ಅದಕ್ಕೆ ಇದೊಂದು ದಿವಸ ಹಿಂಗೆ ಸೂಟಿ ಸಿಕ್ಕೈತಿ ಅಂತ ಬಿಸಿಲಂತ ಮನ್ಯಾಗ ಕೂಡೋದು ಸರಿ ಅಲ್ಲ ಅನ್ನಿಸ್ತದ. ಹಿಂಗೆ ಮತ್ತು ಓಟಿದ್ದ ದಿನ ಹಿಂಗೆ ಯಾರು ವೆಕೇಶನ್ ಮಾಡಕ್ಕೆ ಹೋಗ್ತಾರ, ಅದು ಸರಿ ಅಲ್ಲ ಅಂತ ನಾ ಹೇಳ್ತೀನಿ ರೀ. ವೋಟ್ ಹಾಕೋ ದಿನ ಬಂದು ವೋಟ್ ಹಾಕ್ಬೇಕು. ವೆಕೇಶನಿಗೆ ಹೋಗಕ್ಕೆ ಭಾಳ ಟೈಮ್ ಅದೇ ರೀ, ಮತ್ತು ಯಾವಾಗೂ ಹೋಗಬಹುದು. ಇವತ್ತು ಬರ್ಬೇಕು, ವೋಟ್ ಹಾಕಬೇಕಂತ ಹೇಳ್ತೀನಿ. ಹಾಂ ಹೌದ್ರಿ, ಸ್ವಲ್ಪ ಮಂದಿದ್ ಬಂದೈತಿ. ನಮ್ಮ ಏಜ್ದವ್ರಿದ್ರು ಅದು ಜನವರಿ ಟು ಮಾರ್ಚ್ ನೋಡಿ ಕೊಟ್ಟಿದ್ದಾರಂತ. ಸ್ವಲ್ಪ ಮಂದಿ ಅನ್ನತ್ತಾರ ನಿನ್ನ ಚಾನ್ಸ್ ಐತಿ, ಫಸ್ಟ್ ಟೈಮ್ ವೋಟ್ ಹಾಕತ್ತಿ, ನಮಗಿನ್ನೂ ಸಿಕ್ಕಿಲ್ಲ ಅಂತ. ಅದ ಯಾರಿಗೆ ಸಿಕ್ಕೈತೆ ಅವ್ರು ಈಗ ಹಾಕ್ರಿ, ಮತ್ತು ಬಂದಿಲ್ಲ ಅಂದ್ರೆ ಆಮೇಲೆ ಹಾಕ್ಬೋದು. ನಾ ವೋಟ್ ಹಾಕಿದ್ದೀನಿ, ಫಸ್ಟ್ ವೋಟ್ ನಂದೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.